ನಮಸ್ಕಾರ. ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕುಂಬಳಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿನ ಪುಡಿ, ಉಪ್ಪು, ಮಸಾಲ ಪೌಡ್ರ್, ಸಾಂಬಾರು ಮಸಾಲ ಪೌಡ್ರ್, ಇದು ಖಾರ ಪುಡಿ, ಕೊಬ್ಬರಿ ಪುಡಿ, ಇದು ರುಬ್ಬಕ್ಕೆ ಹಾಕ್ಕೋಬೇಕಿದ್ನ ಕೊಬ್ಬರಿ ಪುಡಿನ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕುಂಬಳಕಾಯಿ, ಹುಣಸೆಹಣ್ಣು ನೆನೆಸಿಟ್ಟಿರೋದು, ಹುಣಸೆಹಣ್ಣು, ಒಂದು ಲೋಟ ನೀರು. ಈ ಥರ ಇತ್ತಲ್ಲ ಕುಂಬಳಕಾಯಿ, ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈ ಥರ ಬಂದಿದೆ. ಈಗ ಒಳಗಿನ ಇದು ತಿರುಳೆಲ್ಲ ತಕ್ಕೊಂಬಿಡ್ಬೇಕಿದ್ನ. ಈ ತಿರುಳೆಲ್ಲ ತಗೊಂಡ್ರೆ ಇಷ್ಟು ಮಾತ್ರ ಬರುತ್ತೆ. ನಾವು ಅರ್ಧನೇ ಹಾಕ್ಕೊತಾ ಇದ್ದೀನಿ, ಇನ್ನು ಅರ್ಧ ಇಲ್ಲ, ಅರ್ಧ ಮಾತ್ರ 4 ಜನಕ್ಕೆ ಆಗೋಷ್ಟು ಅಷ್ಟೇ ಮಾಡ್ತಾ ಇದ್ದೀವಿ ನಾವು. ಈ ಸೈಜಿಗೆ ಕಟ್ ಮಾಡ್ಕೊಳ್ರಿ ಸಣ್ಣದಾಗಿ. ಈ ಥರ ನಿಮಗೆ ತುಂಬ ದಪ್ಪ ಅನಿಸಿದ್ರೆ ಮತ್ತೆ ಅದನ್ನ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಸಣ್ಣದು ಹೀರೆಕಾಯಿ ಕಟ್ ಮಾಡ್ತೀವಲ್ಲ ಆ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಸಣ್ಣದಾಗಿ ಈ ಥರ ಬಂದರೆ ಸಾಕು. ಈ ಥರ ಇಷ್ಟು ಪೀಸ್ ಆದರೆ ಸಾಕು, ನಮಗೆ ಚೆನ್ನಾಗಿ ಬೆನೆಯುತ್ತೆ. ಅವಾಗ ತುಂಬ ದಪ್ಪ ಹಾಕಬಾರ್ದು, ಹಿಂಗಿದ್ರೆ ಜಲ್ದಿನೇ ಆಗ್ಬಿಡ್ತವೆ. ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟಿಷ್ಟು ಆದರೆ ಸಾಕು, ತುಂಬ ದಪ್ಪ ಏನು ಬೇಡ. ಈ ಥರ ಇದ್ದರೆ ಜಲ್ದಿ ಬೆನೆಯುತ್ತೆ ಅದು. 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ಇದು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋಣ. ಈಗ ಸ್ವಲ್ಪ ಕಾಯಿಲೆ ಎಣ್ಣೆ ಕಾದಿದೆ. ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು. ಇದರೊಳಗೇ ನಾವು ಇದನ್ನು ಹೆಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಇದರೊಳಗೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಇದರೊಳಗೆ ಬೆನೆಯಕ್ಕೆ ಬಿಟ್ಬಿಡ್ಬೇಕು. ಒಗ್ಗರಣೆ ಒಳಗೆ ಜಲ್ದಿ ನಮ್ಮ ಬೆನೆಯುತ್ತೆ ಅದು. ಈ ಥರ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಇದಕ್ಕೀಗ. ಇದು ಸ್ವಲ್ಪ ಬೆನಿಲಿ. ಇದಕ್ಕೆ ಖಾರ ಪುಡಿ ಹಾಕ್ತೀನಿ. ಈಗ ಖಾರ ಪುಡಿ, ಇದು ಮಸಾಲ ಪುಡಿ ಅನ್ನಲ್ಲ, ಅದನ್ನ ಹಾಕ್ತಾಯಿದ್ದೀನಿ, ಸಾಂಬಾರು ಮಸಾಲ ಪುಡಿ. ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ 1 ಚಮಚದಷ್ಟು, ಮತ್ತು ಬೆಲ್ಲ. ಇದನ್ನೆಲ್ಲ ಹಾಕಿಟ್ಟಿದ್ದೀನಿ. ಒಂದು 10 ನಿಮಿಷ ಕುದೀಲಿ ಇದು. ಕುದಿಯೋದ್ರೊಳಗೆ ನಾನು ಗ್ರೇವಿ ರೆಡಿ ಮಾಡ್ಕೋಬೇಕು. ಅದು ರೆಡಿ ಮಾಡ್ಕೊತೀನಿ ನಾನೀಗ. ಈ ಸಣ್ಣ ಜಾರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನಾನು. ಅರ್ಧ ಅದಕ್ಕೆ ಹಾಕಿದ್ದೆ, ಅರ್ಧ ಇದಕ್ಕೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ಅಷ್ಟೇ, ಅರ್ಧ ಅದಕ್ಕೆ, ಅರ್ಧ ಒಗ್ಗರಣೆಗೆ ಹಾಕಿದ್ದೆ, ಇನ್ನು ಅರ್ಧ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇದಿಷ್ಟು ಕೊಬ್ಬರಿನೂ ಇದಿಷ್ಟು ರುಬ್ಬ ಹಾಕಾದ್ಮೇಲೆ ಇದು ಮೆತ್ತಗೆ ರುಬ್ಕೊಂಬರ್ತೀನಿ ನಾನು. ಸಣ್ಣಗೆ ಹಾಕ್ಬೇಕಿದು, ಗಂಧ ಆದಂಗೆ ರುಬ್ತೀನಿ ನಾನು. ಇದನ್ನು ರುಬ್ಬಿದ್ದೀನಿ. ಇಷ್ಟು ನೈಸಿಗಾದರೆ ಸಾಕು. ಈಗ ಇಷ್ಟು ನೈಸಿಗೆ ಬಂದರೆ 10 ನಿಮಿಷ ಆಗಿದೆ. ಇದು ಈ ಥರ ಕುದ್ದಿದೆ. ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ನಾನು. ಆಗಲೇ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋಂಥ ಕೊಬ್ಬರಿನೂ ಇದ್ರೊಳಗೆ ಹಾಕ್ತಾಯಿದ್ದೀನಿ ನಾನೀಗ. ಈಗ ಹುಣಸೆಹಣ್ಣಿನ ರಸನೂ ಕೊಬ್ಬರಿ ರುಬ್ಕೊಂಡಿರೋದು ಹಾಕಿದ್ದೀನಿ. ಚೆನ್ನಾಗಿ 10 ನಿಮಿಷ ಚೆನ್ನಾಗಿ ಕುದೀಲಿ. ಆ ಹುಳಿ ಎಲ್ಲ ಅದು ಹೀರ್ಕೊಳತ್ತೆ. ಅವಾಗ ಇದಕ್ಕೆಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ ಈರುಳ್ಳಿ ಅದ್ರ ಜೊತೆಗೆ, ಹುಣಸೆಹಣ್ಣಿನ ಜೊತೆಗೆ. ಆಮೇಲೆ ತೋರಿಸ್ತೀನಿ ನಾನು ಮತ್ತೆ ಹೆಂಗಾಗಿದೆ ಅಂತ. ಇದು ಚೆನ್ನಾಗಿ ಬೆಂದಿದೆ. ಈಗ ಈ ಥರದ್ರಲ್ಲಿ ನೋಡ್ಕೊಳ್ರಿ ನೀವು. ಈ ಥರ ಮಾಡಿದಾಗ ಮೆತ್ತಗಾಗಬೇಕು. ಆಗ ಈ ಥರ ಇಷ್ಟು ಮೆತ್ತಗೆ ಬಂದರೆ ಸಾಕದು. ಈ ಥರ ಇದು ಬಂದಿದೆ. ಇದು ನಿಮಗೆ ಉಪ್ಪು, ಇದು ಹುಳಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು ನೀವು. ಕುಂಬಳಕಾಯಿ ಸಾಂಬಾರು ರೆಡಿ ಇದೆ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.